ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೋಲ್ಡರ್ನ ಅಳತೆ ಹೇಗೆ ತಗೊಳ್ಳೋದು ಮತ್ತು ಹೇಗೆ ಮಾರ್ಕ್ ಹಾಕೋದು ಅಂತ 2 ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಕಮೆಂಟ್ ಮಾಡಿ. ಮೊದಲಿಗೆ ಶೋಲ್ಡರ್ ಭುಜ ಮೆಥಡ್ 1 ಸಂಪೂರ್ಣ ಭುಜದ ಅಗಲ, ಶೋಲ್ಡರ್ ವಿಡ್ತ್ ಇಂಗ್ಲೀಷಲ್ಲಿ. ಭುಜದ ಅಗಲದ ಅರ್ಧ, ಈ ಸಂಪೂರ್ಣ ಭುಜದ ಅಗಲ ಬಂತಲ್ಲ ಅದರ ಅರ್ಧ ಎಷ್ಟು ಅಂತ. ಎರಡನೇ ಮೆಥಡ್ ಕೂಡ ಸೇಮ್, ಸಂಪೂರ್ಣ ಭುಜದ ಅಗಲ ಮತ್ತು ಭುಜದ ಅಗಲದ ಅರ್ಧ. ಇದೊಂದು ಮೆಥಡ್ ಎರಡು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಮೆಥಡ್ ಆದಮೇಲೆ ಈ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಫಸ್ಟ್ ಮೆಥಡ್ ನೋಡೋಣ, ಸಂಪೂರ್ಣ ಭುಜದ ಅಗಲ. ಪೂರ್ಣ ಭುಜದ ಅಗಲ ಅಳತೆ ತಗೊಳ್ಳುವಾಗ ಬ್ಲೌಸಿನ ಮುಂಭಾಗದಿಂದನೇ ಅಂತ ಫ್ರಂಟ್ ಸೈಡಿಂದನೇ ಅಳತೆ ತಗೊಳ್ಬೇಕು. ಮತ್ತು ಮೊದಲನೇ ಗುಬ್ಬಿ ಮತ್ತು ಕೊನೆಯ ಗುಬ್ಬಿ ಹಾಕಿರಬೇಕು. ಬ್ಲೌಸನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ಅಳತೆ ತಗೊಳ್ಬೇಕು. ಇವಾಗ ಕರೆಕ್ಟು 9 ಇಂಚು ಬಂದಿದೆ. 9 ಇಂಚು ಬಂದಿದೆ ಸಂಪೂರ್ಣ ಭುಜದ ಅಗಲ. ಅದನ್ನು ಫಸ್ಟಿಗೆ ನಾನು ಬರ್ಕೊಳ್ತಾ ಇದ್ದೀನಿ 9 ಇಂಚು. ಇವಾಗ ಸಂಪೂರ್ಣ ಭುಜದ ಅಗಲ ನೋಡಿದ್ದಲ್ವಾ, 9 ಇಂಚು. ಭುಜದ ಅಗಲದ ಸಂಪೂರ್ಣ ಭುಜದ ಅಗಲ ಇದೆಯಲ್ಲ ಅದರ ಅರ್ಧ ಎಷ್ಟು? 9ನ ಅರ್ಧ. ಇವಾಗ 9 ಇಂಚ್ ಇದೆಯಲ್ಲ ಅದರ ಅರ್ಧ ಎಷ್ಟು? 4.25 ಬಂದಿದೆ. 4.25 ಭುಜದ ಅಗಲದ ಅರ್ಧ 4.25 ಬಂದಿದೆ. ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚ್ ಯಾಕಂತ ಹೇಳಿದ್ರೆ ಸ್ಟಿಚ್ಚಿಂಗಿಗೆ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ. ಒಟ್ಟು ಟೋಟಲ್ ಎಷ್ಟಾಯ್ತು ಅಂತ ಹೇಳಿದರೆ 5 ಇಂಚ್ ಆಯಿತು. ಭುಜದ ಅಗಲ ಇದರ ಅರ್ಧ, ಸಂಪೂರ್ಣ ಭುಜದ ಅಗಲ ಇದರ ಅರ್ಧ 5 ಇಂಚು. ಇವಾಗ ಫಸ್ಟ್ ಮೆಥಡ್ ಈ ರೀತಿ ಅಳತೆ ನೋಡಿದ್ದು ಅಲ್ವಾ. ಈಗ ಸೆಕೆಂಡ್ ಮೆಥಡ್ ನೋಡೋಣ. ಭುಜದ ಅಗಲದ ಅರ್ಧ, ಸಂಪೂರ್ಣ ಭುಜದ ಅಗಲ ಅರ್ಧ ಇದೆಯಲ್ಲ ಅದೇ ಮೊದಲು ಅಳತೆ ತಗೊಳ್ಬೇಕು. ಮೊದಲಿಗೆ ಬಟ್ಟೆ ನೀಟಾಗಿ ಇಟ್ಕೊಳ್ಬೇಕು. ಈ ಶೋಲ್ಡರ್ ಇದೆಯಲ್ಲ ಅದಕ್ಕೆ ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿ ನೋಡಿ, ಈ ರೀತಿ. ಈ ರೀತಿಯಾಗಿ ಶೋಲ್ಡರಿಗೆ ಶೋಲ್ಡರಿಂದ ಸ್ಟ್ರೇಟ್ ಹಿಂಗೊಂದು ಮಾರ್ಕ್ ಹಾಕಬೇಕು. ಇದು ಗುಬ್ಬಿ ಇರುವ ಸೈಡಲ್ಲೇ ಮಾರ್ಕ್ ಹಾಕಬೇಕು ಈ ಥರ. ನಂತರ ಎಷ್ಟು ಬಂತು? ಕರೆಕ್ಟ್ 4.25 ಇಂಚಸ್ ಬಂದಿದೆ ನೋಡಿ. ಕರೆಕ್ಟ್ 4.25 ಇಂಚಸ್ ಬಂದಿದೆ. ನನಗೆ ಮೆಥಡ್ 2 ಅಲ್ಲಿ ಸಂಪೂರ್ಣ ಭುಜದ ಅಗಲದ ಅರ್ಧ ಇದೆಯಲ್ಲ ಅದು ನೋಡಿದ್ದೀವಿ. ಇವಾಗ 4.25 ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚ್ಚಿಗೆ ಇದಾಯಿತು ಟೋಟಲ್. ಸಂಪೂರ್ಣ ಭುಜದ ಅಗಲ 4.25 ಇಂಚ್ ಬಂತಲ್ಲ, 4.25 ಇಂಚ್ ಪ್ಲಸ್ 4.25 ಇಂಚು 9 ಇಂಚ್ ಆಯಿತು. ಇವಾಗ 4.25 ಇಂಚ್ ಬಂತಲ್ವಾ, 4.25 ಪ್ಲಸ್ 4.25 ಎಷ್ಟಾಯ್ತು? 9 ಇಂಚ್. ಇವಾಗ 9 ಇಂಚ್ ಸಂಪೂರ್ಣ ಭುಜದ ಅಗಲ. ಫಸ್ಟ್ ಮೆಥಡಲ್ಲಿ ಸಂಪೂರ್ಣ ಭುಜದ ಅಗಲ ಫಸ್ಟ್ ನೋಡಿದ್ದು 9 ಇಂಚ್ ಬಂದಿದೆ. ಇದರ ಅರ್ಧ ಎಷ್ಟು? 4.25 ಇಂಚ್ ಬಂದಿದೆ. ನಂತರ ಅರ್ಧ ಇಂಚ್ ಸ್ಟಿಚ್ಚಿಂಗಿಗೆ 5 ಆಯಿತು. ಸೆಕೆಂಡ್ ಮೆಥಡಲ್ಲಿ ಸಂಪೂರ್ಣ ಭುಜದ ಅಗಲದ ಅರ್ಧನೇ ಮೊದಲು ನೋಡಿದ್ದು 4.25 ಇಂಚ್ ಬಂದಿದೆ. ಪ್ಲಸ್ ಅರ್ಧ ಇಂಚ್ ಸ್ಟಿಚ್ಚಿಂಗಿಗೆ 5 ಇಂಚ್ ಆಯಿತು. ನಂತರ 4.25 ಪ್ಲಸ್ 4.25 ಎಷ್ಟಾಯಿತು? 9 ಇಂಚ್ ಆಯಿತು. ಸಂಪೂರ್ಣ ಭುಜದ ಅಗಲ 9 ಇಂಚ್ ಬರೆದಿದ್ದೀರ. ಲೈನಿಂಗ್ ನೀಟಾಗಿ ಇಟ್ಕೊಂಡು ಲೈನಿಂಗ್ ಮೇಲೆ ಮಾರ್ಕ್ ಹಾಕೋಣ. ಲೈನಿಂಗನ್ನು ಇಟ್ಕೊಂಡ್ಬಿಟ್ಟು ಭುಜದ ಅಗಲದ ಅರ್ಧ ಎಷ್ಟು ಬಂದಿದೆ? 4.25 ಪ್ಲಸ್ ಅರ್ಧ ಸ್ಟಿಚ್ಚಿಂಗಿಗೆ ಇಂಚಸ್ ನಾನು ಹಾಕ್ತಾ ಇದ್ದೀನಿ. ಅಗಲದ ಅರ್ಧ 4.25, ಅರ್ಧ ಇಂಚು ಸ್ಟಿಚ್ಚಿಂಗಿಗೆ. ಇವಾಗ ಮಾರ್ಕ್ ಹಾಕಿದ ನಂತರ ಬ್ಲೌಸನ್ನು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ರೆ ಸ್ಟಿಚ್ಚಿಂಗ್ ಪಾರ್ಟಲ್ಲಿ ಇಲ್ಲೂ 1/4 ಇಂಚ್ ಬರಬೇಕು, ಇಲ್ಲೂ 1/4 ಇಂಚ್ ಸ್ಟಿಚ್ಚಿಗೆ ಬರಬೇಕು. ಆ ರೀತಿ ಬಂದರೆ ಮಾತ್ರ ಇದು ಮಾರ್ಕ್ ಹಾಕಿದ್ದು ಕರೆಕ್ಟ್ ಇದೆ ಅಂತ ಅರ್ಥ. ನೀಟಾಗಿ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಂಕುಳಿನ ಉದ್ದ ಅಥವಾ ARM ಯಾವ ರೀತಿಯಾಗಿ ನೋಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಾಯ್.